ಇವರು ಮಾತಾಡ್ತಿದ್ರೆ ಕೇಳ್ತಾನೆ ಇರ್ಬೇಕು ಅನ್ಸುತ್ತೆ. ನಟನೆ ಮಾಡ್ತಿದ್ರೆ ನೋಡ್ರಿ ಹಿಂಗೆ ಇರುತ್ತೆ. ಇವ್ರು ಮಾತಾಡ್ತಿದ್ರೆ ಕೇಳ್ತಾನೆ ಇರ್ಬೇಕು ಅನ್ಸುತ್ತೆ, ನಟನೆ ಮಾಡ್ತಿದ್ರೆ ನೋಡ್ತಾನೆ ಇರ್ಬೇಕು ಅನ್ಸುತ್ತೆ. ಇನ್ನ ಇವರು ಡ್ಯಾನ್ಸ್ ಅಂತೂ ಶಾನೆ ಟಾಪ್ ಆಗಿರ್ತೈತೆ. ಅವರೇ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಶಾನೆ ಟಾಪ್ ಬೆಡಗಿ ಅದಿತಿ ಪ್ರಭುದೇವ. ಇವತ್ತು ನಮ್ಮ ಬಾಸ್ ಟಿವಿ ಜೊತೆಯಲ್ಲಿ ಎಕ್ಸ್ಕ್ಲೂಸಿವ್ ಮಾತನಾಡಿಸ್ತಾ ಹೋಗ್ತೀನಿ. ಮೇಡಮ್, ಮೊದಲನೇದಾಗಿ ನಮಸ್ತೆ, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ ಸರ್, ನೀವು? ನಾನು ಸೂಪರ್ ಆಗಿದ್ದೀನಿ ಮೇಡಮ್. ಹಿಂಗ ಅವಾಗ ಕ್ವಾಟ್ಲೆ ಕೊಟ್ರೆ ನಾವು ಸೂಪರ್ ಆಗಿರುತ್ತೆ. ಅದು ಟೆನ್ಷನ್ ಅಲ್ಲಿ ಇದೀನಿ ನಾನು, ಅದನ್ನ ಈ ರೀತಿಯಾಗಿ ತೀರ್ಸ್ಕೊತಾ ಇದ್ದೀನಿ. ಬಿಟ್ಬಿಟ್ರ ಸಾಕು ಅಂತಿದ್ರಲ್ಲ, ಹೇಳಿ. ಅಂದೊಂದಿತ್ತು ಕಾಲ ಅಂದ ತಕ್ಷಣ ನೆನಪಾಗುವಂತದ್ದೇ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರು. ಸೊ ಈಗ ದೊಡ್ಡ ಮನೆ ಕುಡಿ ವಿನಯ್ ರಾಜ್ಕುಮಾರ್ ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡ್ತಿದ್ರ. ಸೊ ಏನ್ ಹೇಳಕ್ ಇಷ್ಟಪಡ್ತೀರಾ? ತುಂಬಾ ಖುಷಿ ಆಗುತ್ತೆ. ಅಂದ್ರೆ ಎಲ್ಲಾ ಕಲಾವಿದ್ರ ಕನ್ಸು ದೊಡ್ಡ ಮನೆ ಪ್ರೊಡಕ್ಷನ್ ಅಲ್ಲೋ ಅಥವಾ ಅವ್ರದ್ದು ಏನಾದ್ರೂ ಒಂದು ಟಚ್ ಅಲ್ಲಿ ಇರ್ಬೇಕು ಆ ಸಿನಿಮಾಗೆ, ಆ ಥರದ್ದು ಒಂದು ಇರ್ಲಿ ಅನ್ನುವಂಥ ಖುಷಿ ಇರುತ್ತೆ. ಸೊ ಅಂತ ದೊಡ್ಡ ಮನೆ ಕುಡಿಯೊಟ್ಟಿಗೆನೆ ನನಗೆ ಕೆಲಸ ಮಾಡುವಂಥ ಅವಕಾಶ ಇದ್ದು ತುಂಬಾ ತುಂಬಾ ಅದೃಷ್ಟವಂತೆ ಅಂತ ಅನ್ಕೊಂತೀನಿ. ಅಂಡ್ ಅವ್ರದ್ದೊಂಥರ ಲೆಗಸಿ, ಈ ಹಂಬಲ್ ಆಗಿರೋದು, ಕಾಮ್ ಅಂಡ್ ಕಂಪೋಸ್ಡ್ ಆಗಿರೋದು, ಪಾಸಿಟಿವ್ ಆಗಿರೋದು, ಅದೊಂಥರ ಲೆಗಸಿನ ವಿನಯ್ ಸರ್ ಕಾಪಾಡ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಹೇಳ್ಬೋದು. ನಟನೆಗೆ ಏನಾದ್ರು ಸ್ವಲ್ಪ ದಿನಗಳ ಕಾಲ ವಿರಾಮ ಏನೋ ಕೊಡ್ತಿದ್ದೀರಾ ಅಂತ ನನಗೆ. ವಿರಾಮ ತಗೊಂಡೇ ಬಿಟ್ಟಿದ್ದೀನಲ್ಲ ಇವಾಗ. ಅಂದ್ರೆ ಮಗು ಆಗಿದೆ, ಮಗು ಸ್ವಲ್ಪ ದೊಡ್ಡದಾಗ್ಬೇಕು ಅಂದ್ರೆ ಎಲ್ಲದಕ್ಕಿಂತ ಹೆಚ್ಚಿನ ಅವಶ್ಯಕತೆ ಈಗ ಇಂಡಸ್ಟ್ರಿಲಿ ನಾನಿಲ್ಲ ಅಂದ್ರೆ ನಂತರ ನೂರಾರು ಸಾವಿರಾರು ನನಗಿಂತ ಒಳ್ಳೆ ಕಲಾವಿದಿಯರು ಸಿಗ್ತಾರೆ. ಆದ್ರೆ ನನ್ನ ಮಗಳಿಗೆ ತಾಯಿ ಸಿಗಲ್ವಲ್ಲ. ಸೊ ನನಗೆ ಸ್ವಲ್ಪ ಆ ಕಡೆ ಪ್ರಿಯಾರಿಟಿ ಅಂತ ಮಾಡ್ಕೊತಾ ಇದ್ದೀನಿ. ಇನ್ನೇನು ಆಲ್ಮೋಸ್ಟ್ ಅವಳಿಗೆ 1 ವರ್ಷ ಇನ್ನೊಂದು ಸ್ವಲ್ಪ ದೊಡ್ಡೋಳಾಗ್ತಾಳೆ. ದೊಡ್ಡೋಳಾದ ತಕ್ಷಣ ಅಗೇನ್ ಕಮ್ ಬ್ಯಾಕ್ ಮಾಡ್ತೀನಿ. ನಾನು ಏನ್ ಹೇಳ್ತಾ ಬಂದ್ರೆ ಅಂದ್ರೆ ನಟನೆಗೆ ವಿರಾಮ ಏನಕ್ಕೆ ಅಂತಂದ್ರೆ ಮ್ಯೂಸಿಕ್ ಟೀಚರ್ ಆಗಿ ಬಡ್ತಿ ಪಡ್ತಿದ್ರಲ್ಲ ಅದಕ್ಕೆ. ಆ ತರ ಹೇಳಿದ್ರ, ಅದನ್ನು ನಿಜ ನೋಡಿ. ನಿಜವಾಗ್ಲೂ ಅದಕ್ಕೆ ಅಂತಾರೆ ಸ್ವಲ್ಪ ಸಂಗೀತ ಗಿಂಗೀತ ಏನಾದ್ರು ಬಂದಿದ್ರೆ ಅದು ಒಂದ್ ಕೆಲಸ ಮಾಡ್ಬೋದಿತ್ತು. ಜಸ್ಟ್ ಮಿಸ್. ಈಗ ಮಗಳಿಗೋಸ್ಕರ ಕಲಿಬೋದಲ್ಲ, ಯಾಕಂತಂದ್ರೆ ಲಾಲಿ ಹಾಡು ಮಗಳಿಗೋಸ್ಕರ ನಿದ್ದೆ ಅದು ಮಾಡೋದು. ನಾನು ದಿನ ಹೇಳ್ತೀನಿ, ಒಂದ್ ದಿನ ಬಿಡದೆ ಎವ್ರಿ ಡೇ ಲಾಲಿ ಹಾಡಂತ್ರು ಹೇಳೇ ಮಲ್ಗೋದು. ನಾನು ಹಾಡಿದ್ರೇನೆ ನನ್ ಮಗಳು ಮಲ್ಗೋದು, ಅದನ್ನೇ ಅಭ್ಯಾಸ ಮಾಡ್ಸಿರೋದು. ಈಗ ಮಗಳಿಗೋಸ್ಕರ ಯಾವ ಹಾಡನ್ನ ಹಾಡ್ತಾರೆ, ಅದೊಂದೆರಡು ಲೈನ್ ಹಾಡಿದ್ರೆ ಹೆಂಗಿರುತ್ತೆ ಅಂತ. ಅಯ್ಯಯ್ಯೋ, ಟ್ರೈ ಅಲ್ಲ, ಬಟ್ ಇಲ್ಲಿ ಯಾರು ಇಲ್ವಲ್ಲ, ಮಲ್ಕೊಳಲ್ವಲ್ಲ. ನಾನೇ ಮಗು ಆಗ್ಬಿಡ್ತೀನಿ ಮೇಡಮ್. ನಾನ್ ಸುಮಾರು ಹಾಡುಗಳನ್ನ ಹೇಳ್ತೀನಿ. ಅದ್ರಲ್ಲಿ ಆಡಿ ಬಾ ಏನಕ್ಕಂದ ತುಂಬಾ ಹೇಳ್ತೀನಿ. ಅಯ್ಯೋ ಅದ್ರ ಈಗ ಹೇಳ್ಬೇಕು, ನಿಮ್ ಮಗಳಿಗೆ ಯಾವ್ದು ಹಾಡ್ ನೀವು ನಿಮ್ಮ ಬಾಯಲ್ಲಿ ಕೇಳಿದ ತಕ್ಷಣ ಯಾವ್ದು ತುಂಬಾ ಹಿಂಪಾಗುತ್ತೆ ಅಂಡ್ ಹಾಗೇನೆ ಅವ್ರು ಮಲಗ್ ಬಿಡ್ತಾರೆ ಅಂತ? ತುಂಬಾ ಹಾಡುಗಳು ಹೇಳ್ತೀನಿ. ಅದ್ರಲ್ಲೂ ಆಡಿ ಬಾ ಏನಕ್ಕಂದ ಹೇಳ್ತೀನಿ. ಈವನ್ ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರ್ನು ಹೇಳ್ತೀನಿ. ಆಮೇಲೆ ಸುದೀಪ್ ಸರ್ದು ಜೋಲಾಲಿ ಜೋಲಾಲಿ ಅದನ್ನು ಹೇಳ್ತೀನಿ, ಎಲ್ಲ ಹೇಳ್ತೀನಿ. ಈಗ ಯಾವ ಹಾಡನ್ನ ಮೇಡಮ್ ಒಂದೆರಡು ಲೈನ್ ಮೇಡಮ್, ಬಿಕಾಸ್ ಕ್ಯೂರಿಯಾಸಿಟಿ ಇರುತ್ತೆ. ಯಾಕಂದ್ರೆ ಪ್ರತಿಯೊಬ್ಬ ತಾಯಿಗೂ ತಮ್ಮ ಮಗಳನ್ನ ಪೋಷಣೆ ಮಾಡುವಂತದ್ದಾಗಿರ್ಬೋದು. ಖಂಡಿತವಾಗ್ಲು. ಜೋಲಾಲಿ ಜೋಲಾಲಿ ಮಲಗಮ್ಮ ನನ್ನಮ್ಮ, ಬಾನು ಭೂಮಿ ನೀರು ತಂಗಾಳಿ, ನೆರಳ ಹಾಗೆ ಇರುವೆ ಜೊತೆಯಲ್ಲಿ, ಜೋಲಾಲಿ ಜೋಲಾಲಿ ಮಲಗಮ್ಮ ನನ್ನಮ್ಮ. ಇಲ್ಲಿ ಹಾಡಿದ್ರೆ ನಿಮ್ಮ ಮಗಳು ಮನೆಯಲ್ಲಿ ಮಲಗಿರ್ತಾರೆ. ಮಲಗಿಲ್ಲ, ಎದ್ದಿದ್ದಾಳಂತ ಫೋನ್ ಬಂದಿದೆ. ಓಕೆ. ಅಂಡ್ ಮದುವೆ ಆದ ನಂತರ ಹೀಗ್ ತಾನೇ ಹೇಳ್ತಾ ಇದ್ರಿ, ಜವಾಬ್ದಾರಿಗಳು ಜಾಸ್ತಿ ಆಗುತ್ತೆ, ತಾಯ್ತನ ಅನ್ನೋದು ಮಗಳಿಗೆ ಏನ್ ಬೇಕು ಬೇಡ ಅನ್ನೋಂಥದ್ದು ಆತುರಿತಾ ಇರ್ತತೆ. ಸೊ ಯಾವ ರೀತಿ ನಿಭಾಯಿಸ್ತಾ ಇದ್ದೀರಾ? ಒಂದ್ ಕಡೆ ಸಿನಿಮಾ ರಂಗ, ಇನ್ನೊಂದ್ ಕಡೆ ಮನೆ ಜವಾಬ್ದಾರಿ, ಇನ್ನೊಂದ್ ಕಡೆ ಮಗಳ ಜವಾಬ್ದಾರಿ. ಸೊ ಎಷ್ಟು ಫೀಲ್ ಅನ್ನಿಸ್ತಿದೆ ಅಂಡ್ ಹಾಗೇನೆ ಹೇಗ್ ನಿಭಾಯಿಸ್ತಿದ್ದೀರಾ ಅಂತ? ಅಂದ್ರೆ ನಮ್ಮೆಲ್ರು ನಿಮ್ ತಾಯಿನೂ ಸೇರಿಸಿ ಹೇಳ್ತೀನಿ. ನಮ್ ತಾಯಂದ್ರೆಲ್ಲ ಮಲ್ಟಿ ಟಾಸ್ಕರ್ಸ್ ಆಯ್ತಾ ನೋಡಿ. ಅಪ್ಪ ಹೆಂಗೆ ಇರ್ಲಿ ಅವ್ರನ್ನ ಮ್ಯಾನೇಜ್ ಮಾಡ್ತಿರ್ತಾರೆ, ಅಲ್ಲೊಬ್ರು ಟವಲ್ ಕೇಳ್ತಿರ್ತಾರೆ, ಇಲ್ಲೊಬ್ರು ಸಾಕ್ಸ್ ಹಾಕೊಡು ಅಂತಿರ್ತಾರೆ, ಇನ್ನೊಂದ್ ಕಡೆ ಮಧ್ಯಾಹ್ನದ ಊಟಕ್ಕೆ ಬಾಕ್ಸ್ ಕಟ್ಬೇಕಾಗಿರುತ್ತೆ. ಅವ್ರನ್ನ ಕಂಪೇರ್ ಮಾಡ್ಕೊಂಡ್ರೆ ಎಂತದು ಇಲ್ಲ ಸರ್, ನಮ್ಗೆ ಆರಾಮಾಗಿದ್ದೀವಿ ಅಂತ ಹೇಳ್ಬೋದು. ಬಟ್ ಅದ್ ಮ್ಯಾನೇಜ್ ಆಗ್ತಿದೆ, ಅದ್ ನನಗೆ ಗೊತ್ತಿಲ್ಲದೆ ಅದು ದುಡ್ಕೊಂಡು ಹೋಗುತ್ತೆ. ಅದಕ್ಕೆ ಅಂತಾರೆ ಒಂಥರ ತಾಯಿ ಅನ್ನೋ ಪದಾನೇ ಒಂದ್ ಶಕ್ತಿ. ತುಂಬಾ ಜನ ಯಾರೇ ಆಗ್ಲಿ ಅವರ ಅಮ್ಮ ಅಂತ ವಿಷಯ ಬಂದಾಗ ಗೌರವನೇ ಬೇರೆ. ಎಂತ ಕಟುಕ ಕ್ರೂರಿ ಆಗ್ಲಿ, ಅಮ್ಮ ಅಂದ ತಕ್ಷಣ ಅವ್ನ್ಗೆ ಅದೇ ಅವ್ರ ಅಮ್ಮಂಗೆ ಏನಾದ್ರು ಬೈದ್ರೆ ಯಾರಿಗೂ ತಡ್ಕೊಳ್ಳೋದಕ್ಕಾಗಲ್ಲ. ಅಂತ ಒಂದು ಪ್ಲೇಸ್ ನನಗ್ ದೇವ್ರು ಕೊಟ್ನಲ್ಲ ಅಂತ. ಅಂದ್ರೆ ಅಮ್ಮ ಅನ್ನುವಂಥ ಒಂದು ಟೈಟಲ್
ಬಿರುದು ನಂಗೆ ಕೊಟ್ನಲ್ಲ ಅದೇ ಒಂದು ಅದೃಷ್ಟ. ಸೊ ಅದನ್ನ ಅರ್ಥಪೂರ್ಣವಾಗಿ ಜವಾಬ್ದಾರಿಯಾಗಿ ನಿಭಾಯಿಸ್ಕೊಂಡು ಹೋಗ್ಬೇಕು. ಎಲ್ಲ ತಾಯಂದ್ರ ತರ ನಾನು ಒಬ್ಬ ಒಳ್ಳೆ ತಾಯಿ ಅನ್ಸ್ಕೋಬೇಕನ್ನೋದು ಆಸೆ ಅಷ್ಟೇ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.